ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಚಾರ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ಕೈಪಡೆ ಗವರ್ನರ್ ವಿರುದ್ಧ ಪ್ರೆಸಿಡೆಂಟ್ ಅಂಗಳಕ್ಕೆ ದೂರು ಒಯ್ಯೋದಕ್ಕೆ ಚಿಂತನೆ, ಜೊತೆಗೆ ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ಗೂ ಕೂಡ ನಿರ್ಧಾರವನ್ನ ಮಾಡಿದ್ದಾರಂತೆ. ಅಂದರೆ ರಾಜ್ಯಪಾಲರು ಏಕಪಕ್ಷೀಯವಾಗಿ ನಿರ್ಧಾರ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಕೈಪಡೆ. ಅಂದರೆ CM ಮತ್ತು DCM ಎಲ್ಲ ಹೋಗಿರೋದು ಅದಕ್ಕೇನೆ. ಈ ಬಗ್ಗೆ ಹೈಕಮಾಂಡ್ ಬಳಿ ಮಾತನಾಡಲು ಕೈ ನಾಯಕರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅವರ ಸಜೆಷನ್ ತಗೋಬೇಕಲ್ಲ AICC ನಾಯಕರದ್ದು. ಹೈಕಮಾಂಡ್ ಏನಾದರೂ ಅನುಮತಿಸಿದರೆ ದಿನಾಂಕವನ್ನು ನಿಗದಿ ಮಾಡಲಿದ್ದಾರೆ CM ಮತ್ತು DCM. ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಲ್ಲ ಇಲ್ಲಿಂದ 136 ಜನನ್ನ. ರಾಜ್ಯಪಾಲರದ್ದು ರಾಜಕೀಯ ಪ್ರೇರಿತ ನಡೆ ಅಂತ ತಿಳಿಸುವ ಉದ್ದೇಶ ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪರೇಡ್ ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಎಲ್ಲ 135+1 ಶಾಸಕರನ್ನು ದೆಹಲಿಗೆ ಕರ್ಕೊಂಡೋಗಿ ಪರೇಡ್ ಮಾಡಿಸುವಂತಹ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ನಮ್ಮದು ಬಹುಮತದ ಸರ್ಕಾರ ಅನ್ನೋ ಸಂದೇಶ ರವಾನೆಗೆ ಕಸರತ್ತು ಮಾಡ್ತಾ ಇದ್ದಾರೆ. ಕಸರತ್ತು ಯಾಕೆ ಗೊತ್ತಿಲ್ಲಪ್ಪ, ಬಹುಮತದ ಸರ್ಕಾರ ಅಂತ ಎಲ್ರಿಗೂ ಗೊತ್ತು. ಶಾಸಕರ ಪರೇಡ್ ಮೂಲಕ ರಾಷ್ಟ್ರಪತಿಗಳ ಮುಂದೆ ಶಕ್ತಿ ಪ್ರದರ್ಶನದ ದಾಳ, ರಾಷ್ಟ್ರಮಟ್ಟದಲ್ಲಿ ಹೋರಾಟದ ಮೂಲಕ ಗಮನವನ್ನು ಸೆಳೆಯೋದು, NDAಗೆ ಕೌಂಟ್ರ್ ಕೊಡೋ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ CM ಮತ್ತು DCM. ಅದಕ್ಕೆ ಹೈಕಮಾಂಡ್ ಒಪ್ಪಬೇಕು, ಅದಕ್ಕೊಂದು ದಿನಾಂಕ ನಿಗದಿಯಾಗಬೇಕು, ಅದೆಲ್ಲವನ್ನು ರಾಜ್ಯಪಾಲರ ಅಂಗಳಕ್ಕೆ ರಾಷ್ಟ್ರಪತಿಗಳ ಅಂಗಳಕ್ಕೆ ತೊಗೊಂಡೋಗಬೇಕು. ಆ ತೀರ್ಮಾನಕ್ಕೆ ಸದ್ಯಕ್ಕೆ ಇವಾಗ ಬಂದಿದ್ದಾರೆ. ಇವತ್ತು ಎಲ್ಲ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ನಾಯಕರ ಜೊತೆ. ಅವರೇನಾದರೂ ಒಪ್ಪಿಗೆ ಕೊಟ್ಟರೆ ಅದು ಮುಂದೆ ಹೇಗೆ ಏನು ಅಂತ ದಿನಾಂಕ ನಿಗದಿ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಷ್ಟೇ, ಇನ್ನೂ ಕೋರ್ಟ್ನಲ್ಲಿದೆ. ಆಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ವಿಪರೀತ ಅನ್ನೋ ಹಂತಕ್ಕೆ ಹೋಗ್ತಾ ಇದ್ದಾರಾ ಅಂತ. ಈಗ ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ಮುಂದೆ ರಾಜ್ಯಪಾಲರ ಮುಂದೆ ಶಾಸಕರ ಪರೇಡ್ ಮಾಡೋದು ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಾಗ, ಅವಿಶ್ವಾಸ ನಿರ್ಣಯ ಮಂಡನೆಯಾದಾಗ. ಆದರೆ ಈಗ ಯಾಕೆ ಇಷ್ಟೆಲ್ಲ ಅಂತ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅರವಿಂದ್, ಸಹಜವಾಗಿ ರಾಜ್ಯಪಾಲರ ಮೇಲೆ ಒತ್ತಡ ತಂತ್ರವನ್ನ ಅನುಸರಿಸುವಂತಹ ಕೆಲಸವನ್ನ ಬಹುಶಃ ಕಾಂಗ್ರೆಸ್ ಮಾಡಲಿಕ್ಕೆ ಮುಂದಾಗಿದೆ ಅಂತ ಅನ್ಸುತ್ತೆ. ನಿನ್ನೆ ನಡೆದ ಶಾಸಕಾಂಗದ ಸಭೆಯಲ್ಲಿ ಅನೇಕ ಜನ ಶಾಸಕರು ಈ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ವಿಪಕ್ಷದವ್ರದಿದ್ರು ಕೂಡ ಸಿದ್ದರಾಮಯ್ಯನವರನ್ನ ಸಿಲಿಕ್ಸಿ ಹಾಕಿಸಬೇಕು, ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ನೀಡೋಣ ಅನ್ನುವಂತಹ ಮಾತುಗಳನ್ನ ನಿನ್ನೆ ಸಭೆಯಲ್ಲಿ ಆಡಿದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ ನಾಯಕರನ್ನ DC ಮತ್ತೆ CM ಅವರು ಭೇಟಿ ಆಗ್ತಾರೆ. ಅವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನಾವು ರಾಷ್ಟ್ರಪತಿಗೆ ದೂರು ಕೊಡೋಣ, ಉದ್ದೇಶಪೂರ್ವಕವಾಗಿ ಸರ್ಕಾರವನ್ನ ಅಸ್ಥಿರ ಮಾಡಲಿಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನ ಗಮನ ಸೆಳೆಯುವಂತ ಪ್ರಯತ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಮುಂದೆ CM ಮತ್ತೆ DCM ಇಡ್ತಾರೆ. ಒಂದ್ ವೇಳೆ ಏನಾದ್ರೂ CM ಮತ್ತೆ DCM ಮಾತಿಗೆ ಹೈಕಮಾಂಡ್ ಒಪ್ಪಿದ್ರೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರನ್ನ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿದರೆ, ಜೊತೆಗೆ ಶಾಸಕರ ಪೆರೇಡ್ ಅನ್ನ ಮಾಡುವಂತದ್ದು. 135+1 ಶಾಸಕರೇನಿದ್ದಾರೆ ಅಷ್ಟೂ ಜನರನ್ನ ರಾಷ್ಟ್ರಪತಿಗಳ ಮುಂದೆ ಕರ್ಕೊಂಡೋಗಿ ನಮ್ಮದು ಬಹುಮತದ ಸರ್ಕಾರ, ಈ ಸರ್ಕಾರವನ್ನ ತೆಗೆಯಲಿಕ್ಕೆ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಬಳಸ್ಕೊಂಡಿದೆ, ಇದೆಲ್ಲವನ್ನ ಇಟ್ಕೊಂಡು ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಹೈಕಮಾಂಡ್. ಅದಕ್ಕೆ ಒಪ್ಪುತ್ತಾ ಇಲ್ಲ ನೋಡ್ಬೇಕು. ಆದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಆತಂಕ ಆಗಿದೆ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಅಸ್ಥಿರ ಮಾಡಲಿಕ್ಕೆ ಮುಂದಾಗಿದೆ, ಅದಕ್ಕೆ ಅವಕಾಶ ಕೊಡಬಾರ್ದು, ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳ ಅಂಗಳಕ್ಕೆ ತೆಗೆದುಕೊಂಡು ಹೋಗುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಅಂತ ಅನ್ಸುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ.